ಇಡಿ ವಿಚಾರಣೆಗೆ ಆಗಮಿಸಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್. ಶಾಂತಿನಗರದಲ್ಲಿರುವ ಇಡಿ ಕಚೇರಿಗೆ ಡಿಕೆ ಸುರೇಶ್ ಆಗಮಿಸಿದ್ದಾರೆ. ಇಡಿ ವಿಚಾರಣೆಗೆ ಮಾಜಿ ಸಂಸದ ಡಿಕೆ ಸುರೇಶ್ ಶಾಂತಿನಗರ ಇಡಿ ಕಚೇರಿಗೆ ಆಗಮಿಸಿದ್ದಾರೆ. ಈಗ ಎಂಟ್ರಿ ಪುಸ್ತಕಕ್ಕೆ ಸಹಿ ಹಾಕಿ ಒಳಗೆ ಹೋದಂತ ಡಿಕೆ ಸುರೇಶ್, ಐಶ್ವರ್ಯ ಗೌಡ ಡಿಕೆ ಸುರೇಶ್ ಅವರ ಸಹೋದರಿ ಅಂತ ಹೇಳಿಕೊಂಡು ವಂಚನೆ ಮಾಡಿರುವಂಥ ಆರೋಪ ಏನಿದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ನೋಟಿಸನ್ನು ಕೊಟ್ಟಿತ್ತು. ಸೊ ಇದಕ್ಕೆ ಸೂಕ್ತ ಉತ್ತರವನ್ನು ಕೊಡೋದಕ್ಕೆ ತಮ್ಮ ವರ್ಷನ್ ಏನಿದೆ ಅದನ್ನು ತಿಳಿಸೋದಕ್ಕೆ ಈಗ ಡಿಕೆ ಸುರೇಶ್ ವಕೀಲರ ಜೊತೆಗೆ ಮಾತನಾಡಿ ಏನೆಲ್ಲ ಪ್ರಶ್ನೆಗಳು ಎದುರಾಗ್ಬೋದು, ಏನು ಇದೆಲ್ಲದರ ಬಗ್ಗೆ ಕೂಡ ಸೂಕ್ತ ಉತ್ತರವನ್ನು ನೀಡೋದಕ್ಕೆ ನಾನು ಮುಂದಾಗ್ತಾ ಇದ್ದೀನಿ, ಸಂಪೂರ್ಣ ಸಹಕಾರ ಇರುತ್ತೆ ಅನ್ನೋದನ್ನು ಡಿಕೆ ಸುರೇಶ್ ಕೂಡ ಹೇಳಿದರು. ನಾವೀಗ ಇಡಿ ಕಚೇರಿಯ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಮಾಜಿ ಸಂಸದ ಡಿಕೆ ಸುರೇಶ್ ಈಗ ಆಗಮಿಸಿದ್ದಾರೆ ಶಾಂತಿನಗರದ ಇಡಿ ಕಚೇರಿಗೆ. ಸೊ ಎಂಟ್ರಿ ಪುಸ್ತಕಕ್ಕೆ ಸಹಿ ಹಾಕಿ ಒಳಗೆ ಹೋಗಿ ಇಡಿಯ ವಿಚಾರಣೆಗೆ ಈಗ ಒಳಗಾಗಲಿದ್ದಾರೆ ಡಿಕೆ ಸುರೇಶ್. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಡಿಕೆ ಸುರೇಶ್ ಅವರು ಈಗಷ್ಟೇ ನಮಗೆ ಲೇಟೆಸ್ಟ್ ಇನ್ಫಾರ್ಮೇಷನ್ ಸಿಕ್ಕಿರುವಂಥ ಪ್ರಕಾರ ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದೀವಿ. ಈಗ ಕಚೇರಿಗೆ ಆಗಮಿಸಿದ್ದಾರೆ. ಸೊ ಏನು ನಿರೀಕ್ಷೆ ಮಾಡ್ಬೋದು? ಜೊತೆಗೆ ಡಿಕೆ ಸುರೇಶ್ ಅವರ ಮೇಲೆ ಈಗ ಐಶ್ವರ್ಯ ಗೌಡ ಮೂಲಕ ಇರುವಂಥ ಆರೋಪಗಳೇನು, ಏನು ಐಶ್ವರ್ಯ ಗೌಡ ಹೇಗೆ ಬಳಕೆ ಮಾಡ್ಕೊಂಡು ಅಥವಾ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಹೆಸರನ್ನ ಅಂತ? ಅವಿನಾಶ್, ಐಶ್ವರ್ಯ ಗೌಡ ವಂಚನೆ ಪ್ರಕರಣದಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರಿಗೆ ಇಡಿ ನೋಟಿಸನ್ನು ಕೊಟ್ಟಿತ್ತು. ನೋಟಿಸಿನ ಹಿನ್ನೆಲೆಯಲ್ಲಿ ಇದೀಗ ಇಡಿ ಕಚೇರಿಗೆ ಶಾಂತಿನಗರದಲ್ಲಿದೆ. ಈ ಕಚೇರಿಗೆ ಡಿಕೆ ಸುರೇಶ್ ಅವರು ಆಗಮಿಸಿದ್ದಾರೆ. ಕಚೇರಿಯ ಒಳಭಾಗದ ದೃಶ್ಯಗಳನ್ನು ಕೂಡ ನಾವು ಗಮನಿಸಬಹುದು. ಒಳಗಡೆ ತೆರಳಿರುವಂತಹ ಡಿಕೆ ಸುರೇಶ್ ಅವರನ್ನ ವಿಚಾರಣೆಗೂ ಮುನ್ನ ಅಧಿಕಾರಿಗಳು ಆ ಒಂದು ಕ್ಯಾಬಿನ್ನಲ್ಲಿ ಕೂರಿಸಿದ್ದಾರೆ. ಇಲ್ಲಿ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಮುಂದಿನ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತವೆ. ಐಶ್ವರ್ಯ ಗೌಡ ಜೊತೆ ಡಿಕೆ ಸುರೇಶ್ ಅವರ ಸಂಪರ್ಕ ಇತ್ತು ಅನ್ನುವಂಥದ್ದು ಒಂದು. ಇನ್ನೊಂದು, ಐಶ್ವರ್ಯ ಗೌಡ ಡಿಕೆ ಸುರೇಶ್ ಅವರ ಹೆಸರನ್ನ ಹಲವು ಬಾರಿ ದುರ್ಬಳಕೆ ಮಾಡ್ಕೊಂಡಿದ್ದಾಳೆ. ಡಿಕೆ ಸುರೇಶ್ ಅವರು ತನ್ನ ಸಹೋದರ ಅಂತೇಳಿ ಹಲವು ಮಂದಿ ಗೋಲ್ಡ್ ಜ್ಯುವೆಲರಿ ಮಾಲೀಕರ ಜೊತೆಗೆ ಏನು ಸಂಪರ್ಕದಲ್ಲಿದ್ಲು, ಮಾತುಕತೆಯನ್ನು ನಡೆಸ್ತಾ ಇದ್ಲು. ಅಂತ ಸಂದರ್ಭದಲ್ಲಿ ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿಕೊಂಡಿದ್ದಾಳೆ ಅನ್ನುವಂಥದ್ದು ಈಗಿರುವಂಥ ಆರೋಪ. ಈ ಒಂದು ಬೆನ್ನು ಬಿದ್ದಂತಹ ಇಡಿ ಅಧಿಕಾರಿಗಳು ಇದೀಗ ಕಳೆದ ವಾರ ಡಿಕೆ ಸುರೇಶ್ ಅವರಿಗೆ ಸಮನ್ಸ್ ಅನ್ನು ಕೊಟ್ಟಿದ್ರು. 19ನೇ ತಾರೀಕು ಜೂನ್ 19ರಂದು ಇಡಿ ಕಚೇರಿಗೆ ಹಾಜರಾಗಬೇಕು ವಿಚಾರಣೆಗೆ ಅಂತ ಹೇಳಿ ಸೂಚನೆಯನ್ನು ಕೊಡಲಾಗಿತ್ತು. ಆದರೆ ಡಿಕೆ ಸುರೇಶ್ ಅವರು ಪೂರ್ವ ನಿಯೋಜಿತ ಕಾರ್ಯಕ್ರಮಗಳು ಇದ್ದಂತಹ ಹಿನ್ನೆಲೆಯಲ್ಲಿ 19ನೇ ತಾರೀಕಿನ ಬದಲಾಗಿ ಇವತ್ತು ಇಡಿ ಕಚೇರಿಗೆ ಬಂದಿದ್ದಾರೆ ಶಾಂತಿನಗರದಲ್ಲಿ. ಇನ್ನು ಪ್ರಕ್ರಿಯೆಗಳು ಪ್ರಾರಂಭ ಆಗಬೇಕು. ಏನಾದರೂ ಹಣಕಾಸಿನ ವ್ಯವಹಾರ ಐಶ್ವರ್ಯ ಗೌಡ ಮತ್ತು ಡಿಕೆ ಸುರೇಶ್ ಅವರ ನಡುವೆ ಇತ್ತ ಅನ್ನುವಂಥದ್ದು ಒಂದು. ಡಿಕೆ ಸುರೇಶ್ ಅವರೇ ಹೇಳಿದ ಪ್ರಕಾರ ತನ್ನ ಹೆಸರನ್ನು ದುರ್ಬಳಕೆ ಮಾಡಿಕೊಂಡಿದ್ದಾಳೆ ಅನ್ನುವಂಥದ್ದು ಗೊತ್ತಾದ ತಕ್ಷಣ ತಾನು ನಗರ ಪೊಲೀಸ್ ಆಯುಕ್ತರಿಗೂ ಕೂಡ ದೂರನ್ನು ಕೊಟ್ಟಿದೆ. ನನ್ನ ಮತ್ತು ಐಶ್ವರ್ಯ ನಡುವೆ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳಿರಲಿಲ್ಲ. 2-3 ಬಾರಿ ಅವಳು ತನ್ನದೇ ಕಚೇರಿಗೆ ಬಂದಿದ್ಲು ಮತ್ತು ತನ್ನ ಕ್ಷೇತ್ರ ಅನ್ನುವಂಥ ಕಾರಣಕ್ಕೋಸ್ಕರ ಅವಳು ಆಯೋಜನೆ ಮಾಡಿದಂಥ 2-3 ಕಾರ್ಯಕ್ರಮಗಳಲ್ಲಿ ತಾನು ಭಾಗಿಯಾಗಿದ್ದೆ. ಆ ಭಾಗಿಯಾದಂಥ ಫೋಟೋಗಳನ್ನ ಇಟ್ಕೊಂಡು ಆಕೆ ತನ್ನ ಹೆಸರನ್ನು ದುರ್ಬಳಕೆ ಮಾಡಿಕೊಂಡಿದ್ದಾಳೆ ಅನ್ನುವಂಥದ್ದು ಮಾಧ್ಯಮಗಳ ಮುಂದೆ ಡಿಕೆ ಸುರೇಶ್ ಅವರು ಹೇಳಿದಂತಹ ವರ್ಷನ್ನು. ಇದೀಗ ಇಡಿ ಕಚೇರಿಯಲ್ಲಿ ಕುಳಿತಿರುವಂತಹ ಡಿಕೆ ಸುರೇಶ್ ಅವರನ್ನ ಇನ್ನು ಕೆಲವು ನಿಮಿಷಗಳ ಬಳಿಕ ಅಧಿಕಾರಿಗಳು ಒಳಗೆ ಕರೆಯುವಂತಹ ಸಾಧ್ಯತೆಗಳಿದ್ದಾವೆ. ಒಂದಷ್ಟು ಪ್ರಶ್ನಾವಳಿಗಳಿರ್ತವೆ. ಸಹಜವಾಗಿ ಅವರ ಮತ್ತು ಐಶ್ವರ್ಯ ನಡುವಿನ ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಐಶ್ವರ್ಯ ಅವರು ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳಿಗೆ ಯಾವ ದಾಖಲೆಗಳು ಲಭ್ಯ ಆಗಿತ್ತು ಅದರ ಆಧಾರದ ಮೇಲೆ ಮುಂದಿನ ಪ್ರಶ್ನಾವಳಿಗಳನ್ನ ಡಿಕೆ ಸುರೇಶ್ ಅವರ ಮೇಲೆ ಇಡಿ ಅಧಿಕಾರಿಗಳು ಮುಂದೆ ಇಡಬಹುದು. ಈಗ ಸದ್ಯಕ್ಕೆ ಡಿಕೆ ಸುರೇಶ್ ಅವರು ಮಾತ್ರ ತಾನು ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರದಲ್ಲಿ ಅವಳ ಜೊತೆ ಭಾಗಿಯಾಗಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಆದರೆ ಒಂದಷ್ಟು ಅಂಶಗಳು ಅಥವಾ ಒಂದಷ್ಟು ದಾಖಲೆಗಳು ಸಿಕ್ಕಂತ ಹಿನ್ನೆಲೆಯಲ್ಲಿಯೇ ಇಡಿ ಡಿಕೆ ಸುರೇಶ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಇದೀಗ ಡಿಕೆ ಸುರೇಶ್ ಅವರು ಇಡಿ ಕಚೇರಿಯಲ್ಲಿ ಕುಳಿತಿದ್ದಾರೆ. ಈ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಇನ್ನೂ ಕೂಡ ಅಧಿಕಾರಿಗಳು ಒಳಗೆ ಕರೆದಿಲ್ಲ. ಇದು 3-4 ತಾಸಿನ ಪ್ರಕ್ರಿಯೆ ಕೂಡ ಆಗ್ಬೋದು. 10 ನಿಮಿಷದಲ್ಲಿ ಇಡಿ ಪ್ರಕ್ರಿಯೆ ಕೂಡ ಮುಗಿದು ಹೋಗುವಂತ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇಡಿ ಅಧಿಕಾರಿಗಳು ಡಿಕೆ ಸುರೇಶ್ ಅವರಿಗೆ ಅವರ ಬಳಿ ಇರುವಂತಹ ಯಾವ ಡಾಕ್ಯುಮೆಂಟ್ ಅನ್ನು ಮುಂದಿಡ್ತಾರೆ ಮತ್ತು ಡಿಕೆ ಸುರೇಶ್ ಅವರು ಒಂದಷ್ಟು ದಾಖಲೆಗಳನ್ನ ತೆಗೆದಿಟ್ಕೊಂಡು ಬಂದಿದ್ದಾರೆ. ಅವರ ಸಂಬಂಧ ಇರಬಹುದು, ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ಏನು ನೋಟಿಸ್ ಅಲ್ಲಿ ಯಾವ ಆ ದಾಖಲೆಗಳನ್ನ ಕೇಳಿದ್ರು ಅದೆಲ್ಲವನ್ನು ಕೂಡ ಹಿಡ್ಕೊಂಡು ಬಂದಿದ್ದಾರೆ. ಅದನ್ನ ಇಡಿ ಅಧಿಕಾರಿಗಳ ಮುಂದೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಅವಿನಾಶ್, ಧನ್ಯವಾದ ಪ್ರಸನ್ನ. ಇನ್ನು ಡಿಕೆ ಸುರೇಶ್ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ವಿಚಾರಣೆಗೆ ಹೋಗಿ ಮುಂಚೆನೇ ಹೇಳಕ್ಕಾಗುತ್ತಾ? ಯಾವ ವಿಚಾರಕ್ಕೆ ಮತ್ತೆ 7-8 ಡಾಕ್ಯುಮೆಂಟ್ ಕೇಳಿದ್ರಲ್ಲ, ಎಲ್ಲ ವಿಚಾರಣೆಗೆ ಹೋಗಿ ಬಂದ ಮೇಲೆ ಮಾತಾಡ್ತೀವಿ. ವಿಚಾರಣೆಗೆ ಹೋಗಿ ಮುಂಚೆನೇ ಹೇಳಕ್ಕಾಗುತ್ತಾ? ಯಾವ ವಿಚಾರಕ್ಕೆ ಮತ್ತೆ 7-8 ಡಾಕ್ಯುಮೆಂಟ್ ಕೇಳಿದ್ರಲ್ಲ, ಎಲ್ಲ ವಿಚಾರಣೆಗೆ ಹೋಗಿ ಬಂದ ಮೇಲೆ ಮಾತಾಡ್ತೀವಿ. ವಿಚಾರಣೆಗೆ ಹೋಗಿ ಮುಂಚೆನೇ ಹೇಳಕ್ಕಾಗುತ್ತಾ?